ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸೈಕೋಜೆನಿಕ್ ಕಾಫ್ ಬಗ್ಗೆ. ಇಲ್ಲ ಇದಕ್ಕೆ ಸೊಮ್ಯಾಟಿಕ್ ಕಾಫ್ ಸಿಂಡ್ರೋಮ್ ಅಂತ ಕರೀತಾರೆ. ಸೊ ನೋಡ್ರಿ, ಇದ್ರಾಗ ಏನಾಗ್ತೈತಪ್ಪ ಅಂದ್ರೆ ಪೇಷಂಟ್ ಏನಿದೆ ಅದಕ್ಕೆ ಕೆಮ್ಮು ಇರ್ತೈತ್ರಿ. ಮತ್ತು ಕೆಮ್ಮು ಅಂತ ಇಂಥ ಕೆಮ್ಮಲ್ಲ, ಅವ್ರು ಕೆಮ್ಮಿದ್ರೆ ಮುಂದಿದ್ದಾರೆ ಹಿಂದಿದ್ದಾರೆ ಎಲ್ಲರೂ ಹೆದರು ಹೋಗ್ಬೇಕು. ಆ ನಮೂನಿ ಕೆಮ್ತಾರ. ಮತ್ತು ಏನೋ ಒಂದು ಗಂಭೀರ ಸಮಸ್ಯೆ ಐತಂತ ಡಾಕ್ಟರ್ ಕೂಡ ಅನ್ಕೊಂಡ್ಬಿಡ್ತಾರೆ. ಆ ನಮೂನಿ ಅವ್ರು ಕೆಮ್ತಿರ್ತಾರೆ. ಸೊ ಅದು ಕೆಮ್ಮೇನಿದೆ ತಿಂಗಳಾಂಗಟ್ಲೆ ಹಿಡಿದು ವರ್ಷಾಂಗಟ್ಲೆ ಆಗ್ಬೋದು. ಎಲ್ಲ ಡಾಕ್ಟರ್ ಕಡೆ ತೋರಿಸಿದ್ದಾರೆ, ಎಲ್ಲ ರೀತಿ ಟೆಸ್ಟು, ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟು, ಕಫದ ಟೆಸ್ಟು ಎಲ್ಲ ಮಾಡಿಸಿದ್ರು ಏನೂ ಬಂದಿಲ್ಲ. ಅದು ಎದಕ್ಕಾಗಕ್ಕೆ ಕುಂತೈತೆ ಅನ್ನೋದು ಕಾರಣನೂ ಗೊತ್ತಾಗಿಲ್ಲ. ಅಂದರೂ ಕಫ ನಿಂದಿರ್ತಾ ಇಲ್ಲ. ಮಕ್ಕೊಂಡಾಗ ಏನು ಪ್ರಾಬ್ಲಮ್ ಇರೋಂಗಿಲ್ಲ, ಮತ್ತೆ ಎದ್ದಾಗ ಮತ್ತೆ ಡಿಸ್ಟರ್ಬೆನ್ಸ್ ಆಗ್ತಿರ್ತೈತಿ, ಕೆಮ್ಮು ಭಾಳ ಜಾಸ್ತಿ ಆಗಕ್ಕೆ ಕುಂತೈತಿ. ಸೊ ಇದಕ್ಕೆ ಸೈಕೋಜೆನಿಕ್ ಕಾಫ್ ಇಲ್ಲ ಸೊಮ್ಯಾಟಿಕ್ ಕಾಫ್ ಡಿಸಾರ್ಡರ್ ಅಂತ ಕರೀತಾರೆ. ಇದಾಗಲಿಕ್ಕೆ ಮೇನ್ ಕಾರಣ ಟ್ರಿಗರ್ ಫ್ಯಾಕ್ಟರ್ಸ್ ಏನಪ್ಪ ಅಂದ್ರೆ ಸ್ಟ್ರೆಸ್, ಎಂಗ್ಸೈಟಿ, ಇಮೋಷ್ನಲ್ ಇಂಬ್ಯಾಲೆನ್ಸ್, ಮಾನಸಿಕ ತನಾವ ಮನುಷ್ಯನಿಗೆ ಜಾಸ್ತಿ ಇದ್ರೆ ಶೇರ್ ಮಾಡ್ಕೊಳಕ್ಕೆ ಯಾರೂ ಇಲ್ಲ. ಮನ್ಯಾಗ ಒತ್ತಡ ಭಾಳ ಆಗೈತಿ, ಮಾನಸಿಕ ಪ್ರಾಬ್ಲಮ್ ಭಾಳ ಆಗೈತಿ, ಶೇರ್ ಮಾಡ್ಕೊಳಕ್ಕೆ ಯಾವ್ದಿಲ್ಲ. ಒಳಗೆ ಅವ್ರಿಗೆ ತಡ್ಕೊಳಕ್ಕಾಗ್ಲಾರ್ದ ಕಫ ಮೂಲಕ ಅದು ಶರೀರ ಹೊರಗಡೆ ಬೀಳಿಸ್ತೈತಿ. ಸೊ ಇವನ್ನೆಲ್ಲ ನಾವು ಯಾರಿಗೆ ತಿಳ್ಸಕ್ಕೆ ಹೋದ್ರೆ ಅವ್ರು ಅರ್ಥ ಸತ್ಯ ಮಾಡ್ಕೊಳಂಗಿಲ್ಲ ರೀ. ಸೊ ಇದಕ್ಕೆ ಸೈಕೋಜೆನಿಕ್ ಕಾಫ್ ಇಲ್ಲ ಸೊಮ್ಯಾಟಿಕ್ ಕಾಫ್ ಡಿಸಾರ್ಡರ್ ಅಂತಾರೆ. ಇದನ್ನು ಫಸ್ಟು ಡಯಾಗ್ನೋಸ್ ಮಾಡಬೇಕು. ಈ ರೀತಿ ಇತ್ತಂದ್ರೆ ಯಾವುದೇ ಬ್ಲಡ್ ಟೆಸ್ಟು, ಕಫದ್ದು, ಈ ಸ್ಕ್ಯಾನಿಂಗ್ನ ಏನು ಕಂಡು ಬರೋಂಗಿಲ್ಲ. ಸೊ ಇಂಥ ಪೇಷಂಟಿಗೆ ನಾವು ರೆಗ್ಯುಲರ್ ಕೆಮ್ಮುಂದು ಗುಳಿಗೆ ಕೊಟ್ಟರೆ ಅವ್ರಿಗೆ ಆರಾಮನ ಆಗಂಗಿಲ್ಲ. ಅವ್ರಿಗೆ ಮೊದಲು ಚೆನ್ನಾಗಿ ಡಯಾಗ್ನೋಸ್ ಮಾಡಿರಿ. ಡಯಾಗ್ನೋಸ್ ಮಾಡಾದ್ಮೇಲೆ ಅವ್ರಿಗೆ ಕೌನ್ಸ್ಲಿಂಗ್ ಕೊಡಬೇಕು. ನಿಮ್ಗೆ ಏನಾಗೈತೆ ಏನಿಲ್ಲ ಅನ್ನೋದು ತಿಳಿಸ್ಬೇಕು. ಮತ್ತು ಅವ್ರಿಗೆ ಸ್ಟ್ರೆಸ್, ಎಂಗ್ಸೈಟಿ, ಇಮೋಷ್ನಲ್ ಇಂಬ್ಯಾಲೆನ್ಸ್ ಕಡಿಮೆ ಮಾಡುವಂಥ ಔಷಧಿ ಕೊಡಬೇಕು. ಮಾನಸಿಕ ತನಾವ ಕಡಿಮೆ ಮಾಡುವಂಥ ಔಷಧಿ ಕೊಟ್ಟರೆ ಅವ್ರಿಗೆ ಇದ್ರಾಗ ಸಮಾಧಾನ ಆಗ್ತೈತೆ ರೀ. ನೀವು ರೆಗ್ಯುಲರ್ ಮೆಡಿಕೇಶನ್ಸ್ ಏನಾರ ಕೊಟ್ಕೊತ ಹೋದ್ರೆ ಸಮಾಧಾನ ಆಗಂಗಿಲ್ಲ. ಅನ್ಕೊತೀನಿ ವಿಡಿಯೋ ನಿಮ್ಗೆ ಚಲೋ ಅನಿಸಿರ್ಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ ಎಂಡ್ ಟೇಕ್ ಕೇರ್. ಧನ್ಯವಾದಗಳು.